ಸರ್ಕಾರದಿಂದ ಸ್ವಚ್ಛ ಭಾರತ್ ಯೋಜನೆಯಡಿ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತಿದ್ದರೂ ಸಹ ಯಾವುದೇ ಪ್ರಯೋಜನವಾಗದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇಂದಿಗೂ ಸಹ ಸ್ವಚ್ಛತೆ ಮರೀಚಿಕೆಯಾಗಿದೆ ಉಳಿದಿದೆ. ಹೀಗೆಂದು ಕುತನೂರು ಪಂಚಾಯಿತಿಗೆ ಸೇರಿದ ಮಲ್ಲಯ್ಯನಪುರ ಗ್ರಾಮವೇ ನಿದರ್ಶನವಾಗಿದೆ. ಗುಂಡ್ಲುಪೇಟೆ ತಾಲೂಕು ಮಲ್ಲಯ್ಯನಪುರ ಗ್ರಾಮದಲ್ಲಿ ಹಿಂದಿನಿಂದಲೂ ಸಹ ಮೂಲಭೂತ ಸೌಕರ್ಯ ಕೊರತೆ ಇದೆ. ಎಲ್ಲೆಂದರಲ್ಲಿ ಕಸದ ರಾಶಿ, ಚರಂಡಿಗಳಲ್ಲಿ ತುಂಬಿದ ಕೊಳಚೆ ನೀರು, ರಸ್ತೆಯುದ್ದಕ್ಕೂ ಅಶುಚಿತ್ವ ವಾತಾವರಣದೊಟ್ಟಿಗೆ ಜನರು ಜೀವನ ದೂಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಿನ ಕೂತನೂರು ಪಂಚಾಯಿತಿ ಆಡಳಿತ ನಿರ್ಲಕ್ಷ್ಯಕ್ಕೆ ಜನಸಾಮಾನ್ಯರು ಸಾಂಕ್ರಾಮಿಕ ರೋಗದ ಭೀತಿ ಎದುರಿಸುವಂತಾಗಿದೆ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳೇ ಕಳೆದರೂ ಸಹ ಮೂಲ ಸೌಕರ್ಯಕ್ಕಾಗಿ ಪರದಾಡುತ್ತಿರುವುದು ವಿಷಾದಕರ ಸಂಗತಿಯಾಗಿದೆ. ಕೂಡಲೇ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಬೇಕು. ಇಲ್ಲವಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ರೈತ ಮುಖಂಡ ನಾಗಪ್ಪ ಎಚ್ಚರಿಸಿದ್ದಾರೆ. ವ್ಯವಸ್ಥೆಗೆ ಇವತ್ತು ಮಲ್ಲಯ್ಯನಪುರ ಬಂದಿರತಕ್ಕಂಥದ್ದು, ಇದು ಆಡಳಿತ ನಡೆಸ್ತಕ್ಕಂಥವ್ರು ಈ ವ್ಯವಸ್ಥೆಗೆ ಹತ್ತಿರಕ್ಕೆ ಬಂದು ನೋಡ್ಬೇಕಾಗಿದ್ದ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ನಾವು ಎಲ್ಲಿದ್ದೀವಿ, ನಾವು ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ್ರೂ ಸಹ ಇವತ್ತು ಈ ಪರಿಸ್ಥಿತಿಲಿದೆ ಹಳ್ಳಿಗಳು ಅಂತ ಹೇಳಿದ್ರೆ ನಾವು ಎಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಇನ್ನೂ ನಾವು ಮಾತು ಎತ್ತೇವೆ ಅಂತ ಹೇಳಿದ್ರೆ ಸೆಕ್ರೆಟರಿ ಅರ್ಜಿ, PDO ಅರ್ಜಿ, ತಹಶೀಲ್ದಾರ್ ಅರ್ಜಿ, ಜಿಲ್ಲಾಧಿಕಾರಿಗಳಿಗೆ ಅರ್ಜಿ, ಪೊಲೀಸ್ ಅರ್ಜಿ ಕೊಟ್ಕೊಂಡೇ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ನಾವು ಈ ಗಮನಿಸ್ತಾ ಇದೀವಿ, ಇದು ಬಹಳ ಶೋಚನೀಯ. ನಾವು ಇದನ್ನ ಖಂಡಿಸ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಗುಂಡ್ಲುಪೇಟೆ ತಾಲೂಕು ಘಟಕ ಇದನ್ನ ಖಂಡಿಸುತ್ತೆ. ಇದನ್ನ ಆದಷ್ಟು ಬೇಗ ಇದನ್ನ ಅವರು ಸರಿ ಮಾಡದೇ ಇದ್ದಂತ ಪಕ್ಷದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಇವತ್ತು ತಾಲೂಕು ರೈತ ಸಂಘ ಒತ್ತಾಯಿಸ್ತಾ ಇದೆ.